ಸ್ನೇಹಿತರೆ ನಮಸ್ಕಾರ. ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲು ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯ ಕುರಿತಾದಂತಹ ಮಹತ್ವದ 3 ವಿಧೇಯಕಗಳನ್ನು ಮಂಡಿಸಿ ಪಾಸ್ ಮಾಡುವ ಸಲುವಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ನಿನ್ನೆಯಿಂದ ಶುರುವಾಗಿದೆ. 2011ರ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ನಡೆಯುವುದಾದರೆ ಅದರಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗಲಿದೆ, ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗಲಿದೆ ಅಂತ ಕಳೆದ ಕೆಲವು ಸಮಯಗಳಿಂದ ಭಾರತದ ದಕ್ಷಿಣ ಭಾಗದ ರಾಜಕೀಯ ಪಕ್ಷಗಳು ಹಾಗೆಯೇ ಭಾಷಾಪರ ಸಂಘಟನೆಗಳು ಆತಂಕವನ್ನು ವ್ಯಕ್ತಪಡಿಸಿದ್ವು. ಇದಕ್ಕೆ ನಿನ್ನೆ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಸ್ವತಃ ಸ್ಪಷ್ಟನೆಯನ್ನು ನೀಡಿದ್ದು, ದಕ್ಷಿಣ ಭಾಗದ ರಾಜ್ಯಗಳಿಗೆ ಅನ್ಯಾಯವಾಗುವುದಿಲ್ಲ, ಒಂದು ಕ್ಷೇತ್ರವೂ ಕೂಡ ಕಡಿಮೆ ಆಗುವುದಿಲ್ಲ ಅಂತ ಹೇಳಿ ಎಲ್ಲ ಗೊಂದಲಗಳಿಗೆ ತೆರೆಯನ್ನ ಎಳೆದಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಒಂದು ಬಾರಿ ನೋಡ್ಕೊಂಡು ಬರೋಣ. और सदन की 543 सीटों की संख्या के 5.15% कर्नाटक के सांसद यहां पर आते हैं. ये बिल पारित होने के बाद, संविधान संशोधन होने के बाद कर्नाटक की संख्या हो जाएगी 28 से बढ़कर 42 और प्रतिशत लोकसभा में 816 में हो जाएगा 5.14. तो जरा भी नुकसान कर्नाटक को नहीं. दूसरा राज्य है आंध्र प्रदेश. इनकी अभी 25 सीटें हैं आंध्र प्रदेश की. अब इसमें भी 50% लगभग वृद्धि होगी, तो सीटें हो जाएगी 38. तेलंगाना में 17 सीटें हैं अभी और उनकी शक्ति 543 के सदन में प्रतिशत 3.13 है. अब उसमें 50% की वृद्धि होगी और सीटें हो जाएगी 26 और 3.13 की जगह 3.18% उनकी क्षमता. तमिलनाडु, इतने सारे लोग काले कपड़े पहनकर आए हैं. मैं तमिलनाडु की जनता को भी आश्वस्त करना चाहता हूं कि आपकी शक्ति कम नहीं होगी, बढ़ रही. ಅವರ ಭಾಷಣವನ್ನ ಸರಳೀಕರಿಸಿ ಹೇಳೋದಾದ್ರೆ, ಈ ಬಾರಿಯ ಕ್ಷೇತ್ರ ಪುನರ್ವಿಂಗಡಣೆ 2011ರ ಜನಸಂಖ್ಯೆಯ ಆಧಾರದ ಮೇಲೆ ನಡೆದರೂ ಕೂಡ ಕ್ಷೇತ್ರಗಳ ಪುನರ್ವಿಂಗಡಣೆಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಮಾನ ಪ್ರಮಾಣದಲ್ಲಿ ಏರಿಕೆಯಾಗ್ತದೆ. ರಾಜ್ಯಗಳಲ್ಲಿರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರಗಳಿಗೆ 55% ಏರಿಕೆ ಮಾಡಲಾಗುತ್ತೆ. ಇದರಿಂದ ಲೋಕಸಭಾ ಕ್ಷೇತ್ರಗಳ ಪ್ರಮಾಣದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅಂತ ಅರ್ಥ. ಇಷ್ಟೆಲ್ಲ ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟ ಮೇಲೂ ಕೂಡ, ಅದರಲ್ಲೂ ಸಂಸತ್ತಿನ ಒಳಗೆ ಕೊಟ್ಟ ಮೇಲೂ ಕೂಡ ದಕ್ಷಿಣದ ರಾಜ್ಯಗಳಲ್ಲಿ ಅಪಪ್ರಚಾರಗಳು ನಿಂತಿಲ್ಲ. ಸಂಸತ್ತಿನ ಒಳಗೆ ಯಾವೊಬ್ಬ ಸದಸ್ಯನೂ ಕೂಡ ಸುಳ್ಳು ಮಾಹಿತಿಯನ್ನು ನೀಡುವಂತಿಲ್ಲ. ಒಂದು ವೇಳೆ ಸುಳ್ಳು ಮಾಹಿತಿಯನ್ನ ನೀಡಿದರೆ ಅಥವಾ ಸದನವನ್ನ ದಾರಿ ತಪ್ಪಿಸುವ ಮಾತನ್ನಾಡಿದರೆ ಅಂತಹ ಸಂಸದರನ್ನ ಅಮಾನತು ಮಾಡುವ ಅಧಿಕಾರ ಸ್ಪೀಕರ್ಗೆ ಇರುತ್ತೆ. ಹೀಗಿರುವಾಗ ಈ ಸ್ಪಷ್ಟನೆ ಎಲ್ಲ ಗೊಂದಲಗಳಿಗೆ ಪರಿಹಾರವನ್ನ ನೀಡಿದಂತೆ ಸರಿ. ಇವತ್ತಿನ ಕನ್ನಡದ ಹೆಸರಾಂತ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ನಾರಾಯಣಗೌಡ ಬಣದ ಅಧ್ಯಕ್ಷರ ಲೇಖನ ಜನತೆಯ ದಾರಿ ತಪ್ಪಿಸುವ ಲೇಖನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಲೇಖನದಲ್ಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನ 850ಕ್ಕೆ ಏರಿಸಿದರೆ ಉತ್ತರ ಪ್ರದೇಶ 80ರಿಂದ 120, ಬಿಹಾರ 40ರಿಂದ 60ಕ್ಕೆ ಏರಿಕೆ ಆಗಬಹುದು. ದಕ್ಷಿಣದ ಸ್ಥಾನಗಳ ಪಾಲು 24%ದಿಂದ 19%ಕ್ಕೆ ಕುಸಿತದೆ ಅಂತ ಬರೆದಿದ್ದಾರೆ. ನಿನ್ನೆ ಅಮಿತ್ ಶಾ ಅವರು ಕ್ಷೇತ್ರ ಪ್ರಾತಿನಿಧ್ಯದ ಪ್ರಮಾಣದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಕುಸಿತವಾಗೋದಿಲ್ಲ, ಈಗಿರುವ ಪ್ರಮಾಣದಲ್ಲಿಯೇ ಇರಲಿದೆ ಅಂತ ಸ್ಪಷ್ಟನೆಯನ್ನ ನೀಡಿದರು. ಇಷ್ಟೆಲ್ಲ ಸ್ಪಷ್ಟನೆಯನ್ನ ಕೊಟ್ಟ ಮೇಲೂ ಕೂಡ ಈ ರೀತಿ ಸುಳ್ಳು ಹೇಳೋದು, ಜನತೆಯ ದಾರಿ ತಪ್ಪಿಸುವುದು ಯಾಕೆ ಅಂತ ಈ ಲೇಖಕರೇ ತಿಳಿಸಬೇಕು. ಇದು ದಕ್ಷಿಣದ ರಾಜ್ಯಗಳ ಜನರನ್ನ ಕೇಂದ್ರದ ವಿರುದ್ಧ ಎತ್ತಿಕಟ್ಟುವಂತ ಕುತಂತ್ರ ಆಗಿರಲೂಬಹುದು. ಸ್ಪಷ್ಟೀಕರಣ ನೀಡಿದ ನಂತರವೂ ಕೂಡ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಕುಸಿತ ಆದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡೋಣ. ಅಂದಹಾಗೆ 2008ರಲ್ಲಿ ಡಿಲಿಮಿಟೇಷನ್ ಆಗಿತ್ತು ಅಲ್ವಾ, ಆಗ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಏರಿಕೆಯೇನೂ ಆಗಿರಲಿಲ್ಲ. ಆದರೆ ರಾಜ್ಯಗಳ ಒಳಗೆ ಕ್ಷೇತ್ರಗಳನ್ನು ಮರುವಿಂಗಡಣೆ ಮಾಡಲಾಗಿತ್ತು. ಇದನ್ನ 2001ರ ಜನಸಂಖ್ಯೆ ಆಧಾರದಲ್ಲಿ ಮಾಡಲಾಗಿತ್ತು. ಈ ಮರುವಿಂಗಡಣೆಯಲ್ಲಿ ಕೇರಳದ ಮಲಪ್ಪುರಂ ಜಿಲ್ಲೆಯ ಜನಸಂಖ್ಯೆಯ ಆಧಾರದ ಮೇಲೆ 4 ವಿಧಾನಸಭಾ ಕ್ಷೇತ್ರಗಳು ಹೆಚ್ಚಳವಾಗಿತ್ತು. ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಲ್ಲಿ ತಲಾ 2 ಸ್ಥಾನಗಳು, ತ್ರಿಶೂರ್, ಕೊಟ್ಟಾಯಂ ಮತ್ತು ಕೊಲ್ಲಂನಲ್ಲಿ ತಲಾ 1 ಸ್ಥಾನಗಳು ಕಡಿಮೆಯಾಗಿತ್ತು. ಆಗ ಯಾವೊಬ್ಬನೂ ಕೂಡ ಮಾತನಾಡಲಿಲ್ಲ. ಇದನ್ನ ಕೇರಳದ ಯಾವ ಪಕ್ಷವೂ ಖಂಡಿಸಲಿಲ್ಲ. ನಮ್ಮ ಜಿಲ್ಲೆಗಳಿಗೆ ಅನ್ಯಾಯವಾಗಿದೆ ಅಂತ ಪ್ರತಿಭಟನೆಯನ್ನು ಮಾಡಲಿಲ್ಲ.
ಕೇಂದ್ರ ಗೃಹ ಸಚಿವರ ಸ್ಪಷ್ಟನೆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಂತೆಯೇ ಇದೆ. ಇನ್ನು ಮುಂದೆ ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರದಲ್ಲಿ ಈ ರೀತಿಯಾಗಿ ಯಾರೇ ತಪ್ಪಾಗಿ ಹೇಳಿಕೆಯನ್ನ ನೀಡಿದ್ರೂ ಕೂಡ ಅದು ಜನತೆಯ ದಾರಿ ತಪ್ಪಿಸುವ ಹೇಳಿಕೆಗಳು ಮತ್ತು ರಾಜಕೀಯ ಪ್ರೇರಿತ ಹೇಳಿಕೆಗಳೇ ಹೊರತು ಬೇರೇನೂ ಅಲ್ಲ. ಕೇಂದ್ರ ಸರ್ಕಾರವೇ ಹೇಳಿರುವ ಹಾಗೆ ಕ್ಷೇತ್ರ ಪುನರ್ವಿಂಗಡಣೆಯಿಂದ ದಕ್ಷಿಣದ ಯಾವ ರಾಜ್ಯಗಳಿಗೂ ಅನ್ಯಾಯವಾಗುವುದಿಲ್ಲ. ಈಗಿರುವ ಪ್ರಾತಿನಿಧ್ಯದ ಪ್ರಮಾಣವೇ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಲಿಕ್ಕಿದೆ. ಕ್ಷೇತ್ರಗಳ ಸಂಖ್ಯೆಯಲ್ಲಿ ಕೂಡ ಏರಿಕೆಯನ್ನ ಕಾಣಲಿದೆ.